ಶಾಂತರಾಜ್ ಅಂತ ಹೇಳ್ಬಿಟ್ಟು ನಾವು ಕೊರಟಗೆರೆಯಿಂದ ಬಂದಿದ್ದೀವಿ. ನಾವೇನಕ್ಕೆ ನಮಗೆ ಮೀಸಲಾತಿ ಬೇಕಪ್ಪ ಅಂತ ಕೇಳ್ತಾ ಇದ್ದೀವಿ ನಿಮ್ಮನ್ನು ಅಂತಂದರೆ, ನಮ್ಮಲ್ಲಿ ಆಗ್ತಿರೋಂಥ ದೌರ್ಜನ್ಯ, ನಮ್ಮ ಮಡಿವಾಳ ಸಮುದಾಯದ ಮೇಲೆ ಆಗ್ತಿರೋಂಥ ದೌರ್ಜನ್ಯಕ್ಕೋಸ್ಕರ ನಾವು ಇಷ್ಟೆಲ್ಲ ಹೋರಾಟ ಮಾಡ್ತಾ ಇದ್ವಿ. ನಮ್ಮ ಮೇಲೆ ಆಗೋಂಥ ದೌರ್ಜನ್ಯ ನಮ್ಮ ಮಕ್ಳುಗಳಿಗೆ ಆಗಬಾರ್ದು. ಹಾಗೆ ಉದಾಹರಣೆಗೆ ಹೇಳಬೇಕು ಅಂತಂದರೆ, ನಮ್ಮ ಸ್ನೇಹಿತರು ಧನು ಅಂತ ಹೇಳ್ಬಿಟ್ಟು ಇವ್ರದ್ದೊಂದು ಜಮೀನು ವಿಚಾರವಾಗಿ ಕಡೂರಲ್ಲಿ ಒಂದು ಕಂಪ್ಲೇಂಟ್ ಕೊಡೋಕೆ ಹೋಗ್ತಾರೆ, ಕಂಪ್ಲೇಂಟೇ ತೊಗೊಳ್ಳೋದಿಲ್ಲ. ಏನಕ್ಕೆ ಹೇಗೆ ಅಂತಂದರೆ, ನಮ್ಮಲ್ಲಿ ಯಾವುದೇ ಥರದ ಒಂದು ಶಕ್ತಿ ಇಲ್ವಲ್ಲ. ಹಾಗಾಗಿ ನಾವು ಇಷ್ಟೆಲ್ಲ ಹೋರಾಟ ಧರಣಿ ಮಾಡ್ತಾ ಇದ್ದೀವಿ, ಏನಾದರೂ ಮಾಡ್ತಾ ಇದ್ದೀವಿ ಅಂದರೆ ನಮ್ಮ ಮೇನ್ ಇದೇ ಉದ್ದೇಶ. ನಮ್ಮಲ್ಲಿ ಎಜುಕೇಷನ್, ನಮ್ಮಲ್ಲಿ ಯಾವುದೇ ಅಧಿಕಾರಿಗಳಿಲ್ಲ. ಯಾವುದೇ ಸ್ಟೇಷನಲ್ಲಿ ಹೋದ್ರೂ ಸಮೇತ ಅವರವರ ಸಮುದಾಯದ ಅಧಿಕಾರಿಗಳೇ ಇರ್ತಾರೆ. ನಮ್ಮ ಸಮುದಾಯದವ್ರು ಎಲ್ಲೂ ಸಮೇತ ಯಾವುದೇ ಅಧಿಕಾರಿಗಳಿಲ್ಲ. ಹಂಗಾಗಿ ನಮ್ಮ ಕೆಲಸಗಳು ಸಮೇತ ಆಗ್ತಾ ಇಲ್ಲ. ಇವ್ರು ಕೇಳಿ ಅದು ನೋವೇನು ಅಂತ ಹೇಳ್ಬಿಟ್ಟು ಇವ್ರು ಗೊತ್ತಿರುತ್ತೆ, ಕೇಳಿ ನೋಡಿ. ನಮಸ್ತೆ, ಹೇಳಿ ಸರ್. ನನ್ನ ಹೆಸರು ಧನಂಜಯ ಅಂತ, ಕಡೂರು ತಾಲೂಕು ಚಿಕ್ಕಬಳ್ಳಾಪುರ ಡಿಸ್ಟಿಕ್, ದೇವನೂರು ಅಂತ ನಮ್ಮ ಗ್ರಾಮ. ನಮ್ಮದು ವರ್ಷಾನುಗಟ್ಟಲೆ ಅಂದರೆ ನಮ್ಮ ಪಿತ್ರಾರ್ಜಿತವಾದ ಒಂದು ಆಸ್ತಿ, ಅದನ್ನು ನಾವು ಸಾಕು ಮಾಡ್ಕೊಂಡು ಬರ್ತಾ ಇದ್ವಿ. ಸ್ವಲ್ಪ ಕಾರಣಾಂತರದಿಂದ ನಾವು ಬೇರೆ ಊರಿಗೆ ಬಂದಾಗ ಅಕ್ಕಪಕ್ಕದವ್ರು ಸ್ವಲ್ಪ ಒತ್ತುವರಿ ಮಾಡ್ಕೊಂಡಿದ್ರು. ಇವಾಗ ಅದನ್ನು ನಮ್ಮದೇ ಜಮೀನು ಅಂತ ಕೂತ್ಕೊಂಡ್ರು. ಅದಾದಮೇಲೆ ಕೋರ್ಟಿಗೆಲ್ಲ ಹೋಗಿ ಎಲ್ಲ ಆಯಿತು. 2 ಸಲನೂ ಕೋರ್ಟಲ್ಲಿ ಜಡ್ಜ್ಮೆಂಟು ನನ್ನ ಪರವಾಗಿ ಆಯಿತು. ಫಸ್ಟ್ನೇ ಸಲ ಇಂಜೆಕ್ಷನ್ ಆರ್ಡ್ರ್ ಆಯಿತು, ಆಮೇಲೆ ಪರ್ಮನೆಂಟ್ ಇಂಜೆಕ್ಷನ್ ಆಯಿತು 2ನೇ ಸಲ. ಹಂಗಾದರೂ ಕೂಡ ಅಲ್ಲಿಗೆ ಹೋದಾಗ ನಾವು ಸಣ್ಣ ಸಮಾಜನ ಒಂದೇ ಒಂದು ಕಾರಣಕ್ಕೋಸ್ಕರ ದೊಡ್ಡ ಸಮಾಜದವರು ನಮ್ಮ ಮೇಲೆ ದೌರ್ಜನ್ಯ ಮಾಡಿದ್ರು. ಇದನ್ನು ತಗೊಂಡೋಗಿ ವಿತ್ ವಿಡಿಯೋ ರೆಕಾರ್ಡಿಂಗ್ ಸಮೇತ ತಗೊಂಡೋಗಿ ಸ್ಟೇಷನಲ್ಲಿ ಹೋಗಿ ಕೊಟ್ಟರು ಕೂಡ ನಮಗೆ ಯಾರೂ ಕೂಡ ಕೇಸು ತೊಗೊಳ್ಳಿಲ್ಲ, ಕಂಪ್ಲೇಂಟು ಮಾಡಲಿಲ್ಲ, ನಮಗೆ ಅಲ್ಲಿ ನ್ಯಾಯನೂ ಕೊಡಿಸ್ಲಿಲ್ಲ. ನಾವು ಮತ್ತೆ ಹೋರಾಡೋದು ತಪ್ಪಲಿಲ್ಲ. ಹಾಗಾಗಿ ಇವಾಗ ನಾವು ಇದನ್ನು ಏನಕ್ಕೆ ಹೋರಾಟ ಮಾಡ್ತಾಯಿದ್ದೀವಿ ಅಂತಂದರೆ, ನಾವು ಈ ಸಣ್ಣ ಸಮಾಜದಲ್ಲಿ ಇರೋದಕ್ಕೋಸ್ಕರ ಇಷ್ಟೊಂದು ನಮಗೆ ದೌರ್ಜನ್ಯಗಳನ್ನ ನಾವು ಅನುಭವಿಸ್ಕೊಳ್ತಾ ಇದ್ದೀವಿ.